ಯಾವುದಾದ್ರೂ ಒಂದು ಪೌಷ್ಟಿಕ ಆಹಾರ ಅಥವಾ ಸಂಪೂರ್ಣ ಆಹಾರ ಅಂತೀವಲ್ಲ, ಆ ಥರದ್ದು ಯಾವುದಾದ್ರೂ ಒಂದು ಆಹಾರ ಬಾಣಂತಿಯರಿಗೆ ಮತ್ತು ಹೆಣ್ಣು ಮಕ್ಕಳು ಮೈನರ್ದಾಗ ನನಗನ್ಸೋದು ಇದು ಯಾಕೆ ಕಿಚಡಿ ತಿನ್ನಿ ಅಂತಾರೆ ಇವರು. ನಿಮ್ಮ ಕರುಳಿಗೆ ಹೆಚ್ಚು ಒತ್ತಡ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಕೊಡೋ ಅಂಥದ್ದು. ಮತ್ತು ನಿಮ್ಮ ಶುಗರ್ ಲೆವೆಲ್ ಶೂಟ್ ಆಗಬಾರ್ದು. ಶುಗರ್ ಲೆವೆಲ್ ಶೂಟ್ ಆಗಬಾರ್ದು ಅಂದರೆ ಬೇಳೆ ಸೇರಿಸಿದ್ದೀವಿ ನಾವು. ಬೇಳೆ ಅಕ್ಕಿ ಸೇರಿಸಿರೋದ್ರಿಂದ ಗ್ಲೈಸಿಮಿಕ್ ಇಂಡೆಕ್ಸು ಒಂದೇ ಸಲ ಶೂಟ್ ಆಗೋದಿಲ್ಲ. ಇದರ ಜೊತೆಯಲ್ಲಿ ಫ್ಯಾಟ್ ಇದೆಯಲ್ಲ, ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡುತ್ತೆ, ಒಂಥರ ಸಮಾಧಾನ ನೀಡುತ್ತೆ. ಜೊತೆಯಲ್ಲಿ ನಾವು ಸೇವಿಸುವ ವೈಟಮಿನ್ಸ್ಗಳೆಲ್ಲ ದೇಹಕ್ಕೆ ಸೇರುವ ಹಾಗೆ ಮಾಡುತ್ತೆ. ಈ ಥರ ಎಲ್ಲ ಕ್ರಿಯೆ ಮಾಡೋದ್ರಿಂದ ನೋಡೋಕ್ಕೆ ಇದು ತುಂಬ ಸಿಂಪಲ್ ಅಂತ ಅನಿಸ್ಬೋದು ಈ ಆಹಾರ. ಆದರೆ ಇದು ಒಂಥರ ಎಷ್ಟು ಚೆನ್ನಾಗಿ ಎಲ್ಲ ಸೇರಿ ಕಾಂಬಿನೇಷನ್ ಮಾಡಿ ಕೊಟ್ಟಿರೋಂಥ ಆಹಾರ ನಮ್ಮ ಹಿರಿಯರು. ಆ ಪೊಂಗಲ್ನ ನೀವು ಒಂದ್ಸಲ ಅನ್ನದಿಂದ ಮಾಡಿದ್ರೆ ಇನ್ನೊಂದಿನ ಸಿರಿಧಾನ್ಯದಿಂದ ಮಾಡ್ಬೋದು. ಇನ್ನೊಂದ್ಸಲ ಮಾಡಿದಾಗ ಸಿರಿಧಾನ್ಯಗಳಲ್ಲಿ ಎಷ್ಟೊಂದು ವೆರೈಟಿ ಇರೋದ್ರಿಂದ ಅದನ್ನು ಬೇರೆ ಬೇರೆ ಬಳಸ್ಕೊಂಡ್ರೆ ಇನ್ನೂ ಚೆನ್ನಾಗಿ. ಹೌದು. ಸ್ನೇಹಿತರೆ ನಮಸ್ಕಾರ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಮಾಲಿನಿ ಸುತ್ತು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಮಾಲಿನಿ ಅವರು ಚೇರ್ಪರ್ಸನ್ ಆ್ಯಂಡ್ ಪ್ರೊಫೆಸರ್ ಸೈಂಟಿಸ್ಟ್, ಯೂನಿವರ್ಸಿಟಿ ಆಫ್ ಮೈಸೂರು, ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್. ನಾವು ಸಾಕಷ್ಟು ವಿಚಾರಗಳನ್ನ ನಾವು ಒಳ್ಳೆ ಹಣ್ಣು ಯಾವುದು, ಒಳ್ಳೆ ತರಕಾರಿ ಯಾವುದು ಮಾತಾಡಿದ್ವಿ. ಬಟ್ ಈ ಹಣ್ಣು ತರಕಾರಿ ಎಲ್ಲವನ್ನು ಸೇರಿಸಿರುವಂಥ ಕೆಲವೊಂದು ಆಹಾರಗಳು ಕೂಡ ನಾವು ತಿಂತಿರ್ತೀವಿ. ಅಂಥ ಯಾವುದಾದ್ರೂ ಒಂದು ಪೌಷ್ಟಿಕ ಆಹಾರ ಅಥವಾ ಸಂಪೂರ್ಣ ಆಹಾರ ಅಂತೀವಲ್ಲ, ಆ ಥರದ್ದು ಯಾವುದಾದ್ರೂ ಒಂದು ಆಹಾರ, ಆ ಥರದ್ದನ್ನು ಹೇಳಿ ಅಂದರೆ ಯಾವುದನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಸಂಪೂರ್ಣ ಆಹಾರ, ಪರಿಪೂರ್ಣ ಆಹಾರ ನಿಮ್ಮ ದೇಹದಲ್ಲಿ ತುಂಬ ಸುಲಭವಾಗಿ ಜೀರ್ಣ ಆಗೋಂಥದ್ದು. ನಿಮ್ಮ ಮೆಟಬಾಲಿಸಮ್, ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳಿಗೆ ಏನು ಸ್ಟ್ರೆಸ್ ಕೊಡದಿದ್ದ ಹಾಗೆ ನಿಮ್ಮ ಕರುಳನ್ನು ಒಂಥರ ಕೂಲಾಗಿ ಇಟ್ಕೊಂಡು ಶಾಂತವಾಗಿ ಹೆಚ್ಚೋದಕ್ಕೆ ಪ್ರೆಷರ್ ಆಗದೆ ಇದ್ದ ಹಾಗೆ ಶಕ್ತಿಯನ್ನು ಕೊಟ್ಟು ನಿಮಗೆ ಎಲ್ಲ ನಮ್ಮ ದೇಹದ ಎಲ್ಲ ಬೆಳವಣಿಗೆಗೆ ಪೂರ್ಣವಾಗಿ ಪರಿಪೂರ್ಣ ಆಹಾರ ಯಾವುದು ಅಂತ ಅಂದರೆ ಕಿಚಡಿ ಅಥವಾ ಪೊಂಗಲ್ ಅನ್ಬೋದು. ಇದು ಯಾವ ಥರ ಅಂದರೆ ಇದ್ರ ಬಗ್ಗೆ ನಾನು ಭಾಳಷ್ಟು ಒಂದಷ್ಟು ಸೈಂಟಿಫಿಕ್ ಆರ್ಟಿಕಲ್ಸು ಎಲ್ಲ ನೋಡಿ ಏನಕ್ಕೆ ಈ ಪ್ರಶ್ನೆ ನನಗೆ ಬಂದಿತ್ತು ಅಂತಂದರೆ, ಇದು ಯಾವ ರೀತಿ ಪರಿಪೂರ್ಣ ಆಹಾರ ಅಂತ. ಈ ಕೆಲವೊಂದು ಆಯುರ್ವೇದದಲ್ಲಿ ಕೆಲವೊಂದು ಪ್ರಕ್ರಿಯೆ ಮಾಡ್ತಾರೆ, ಪಂಚಕರ್ಮ ಅಂತ ಮಾಡ್ತಾರೆ. ವಿರೇಚನ, ಪಂಚಕರ್ಮ, ಈ ಥರ ಕ್ರಿಯೆಗಳೆಲ್ಲ ಮಾಡ್ಬೇಕಾದ್ರೆ ಅವ್ರು ಹೇಳಂತಾರೆ ಕಿಚಡಿ ತಿನ್ನಿ ಅಂತಾರೆ. ಕಿಚಡಿನೇ ಕೊಡೋದವರು ಕಂಪಲ್ಸರಿ. ನೀವು ಯಾವ ಬೇರೆ ಆಹಾರ ತಗೊಳ್ಳಾಗಿಲ್ಲ. ಪೊಂಗಲ್ ಅಥವಾ ಕಿಚಡಿ ಅಂತ ನಾವೇನು ಹೇಳ್ತೀವಿ ಅದನ್ನು ಬೇಳೆ ಅನ್ನ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಕಾಳು ಮೆಣಸು ಹಾಕಿ ತುಪ್ಪದಲ್ಲಿ ಹುರಿದು ಅದನ್ನು ಸೇವನೆ ಮಾಡಿ. ಈ ಕ್ರಿಯೆ ನಿಮಗೆ ನಡಿಬೇಕಾರೆ, ಪಂಚಕರ್ಮ ಕ್ರಿಯೆಗಳು ನಡಿಬೇಕಾರೆ ವಿರೇಚನ, ಪಂಚಕರ್ಮ ಅದೆಲ್ಲ ಇದೆ. ವಿರೇಚನ ಅಂದರೆ ತುಪ್ಪವನ್ನು ಕುಡಿಯೋಕ್ಕೆ ಕೊಡ್ತಾರೆ ನೋಡಿ. ಇದೆಲ್ಲ ಮಾಡಿದಾಗ ಹೇಳೋದು ಒಂದೇ ಆಹಾರ ಕಿಚಡಿನ ಸೇವನೆ ಮಾಡಿ ಅಂತ ಹೇಳ್ತಾರೆ. ಇದರ ಜೊತೆಗೆ ಯಾವುದೇ ಒಂದು ಹುಷಾರಿಲ್ಲ, ತೊಂದರೆ ಅಂತಂದರೆ ಡಾಕ್ಟ್ರ್ ಹೇಳೋದು ಬೇಳೆ ಅನ್ನ ಅದಕ್ಕೆ ಹಾಕಿ ಸ್ವಲ್ಪ ನೀವು ಒಂಚೂರು ಮೆಣಸು, ಜೀರಿಗೆ ಇದನ್ನು ಹಾಕಿ ಅದನ್ನು ಸೇವನೆ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಈ ಒಂದು ಶಸ್ತ್ರಚಿಕಿತ್ಸೆ ಏನೋ ಆಗಿದೆ ಅವಾಗಲೂ ಶುರು ಮಾಡೋದು ನಿಮಗೆ ಈ ಥರದನ್ನೇ. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾಗಿ, ಹುಡುಗಿಯರು ಮೊದಲ ಬಾರಿ ಮೈನರ್ದಾಗ ಒಂದಷ್ಟು ದಿನ ಈ ಕಿಚಡಿಯನ್ನೇ ಕೊಡ್ತಾರೆ ಅವ್ರಿಗೆ. ಬಾಣಂತಿಯರಿಗೆ ಮತ್ತು ಹೆಣ್ಣು ಮಕ್ಕಳು ಮೈನರ್ದಾಗ ನನಗನ್ಸೋದು ಇದು ಯಾಕೆ ಕಿಚಡಿ ತಿನ್ನಿ ಅಂತಾರೆ ಇವರು. ನಾನು ವಿರೇಚನೆ ಎಲ್ಲ ಮಾಡಿಸ್ಕೊಂಡಿದ್ದೀನಿ ನಾನು. ಆವಾಗ ನನಗೆ ಕಿಚಡಿ ತಿನ್ನಿ ಅಂದಾಗ ಇದೆಲ್ಲ ಮಾಡಿಬಿಟ್ಟು ಕಿಚಡಿ ತಿನ್ನಿ ಅಂತಾರಲ್ಲ ಏನು ಅಂತೇಳಿ ಸುಮ್ಮನೆ ಹಾಗೆ ನನಗೇನಂದ್ರೆ ಕುತೂಹಲ ಯಾವಾಗಲೂ. ನೀವು ಒಂದೇನಾದ್ರು ಹೇಳಿದ್ರೆ ತಕ್ಷಣ ನಾನು ಅದರಿಂದ ಏನು ಸೈನ್ಸ್ ಇದೆ ಏನಕ್ಕೆ ಹೇಳ್ತೀನಿ ನಾನು ಕೇಳಿದೆ. ಇದಕ್ಕೆ ಅಂದರೆ ಅವ್ರಿಗೆ ಗೊತ್ತಾಗಲಿಲ್ಲ. ನಾನು ಅವ್ರನ್ನ ಕೇಳಿದಾಗ ಈ ಕಿಚಡಿನೇ ಯಾಕೆ ತಿನ್ನಬೇಕು ಅಂದರೆ ಅವ್ರಿಗೆ ಹೇಳಕ್ಕೆ ಗೊತ್ತಾಗಲಿಲ್ಲ. ಬೇಡ ಬಿಡಿ ನೀವು ಹೇಳದ್ದೇ ಹೋದರೆ. ಏಕೆಂದರೆ ಅದೇ ವ್ಯತ್ಯಾಸ ವೈದ್ಯರಿಗೂ ವಿಜ್ಞಾನಿಗಳಿಗೂ ಇರುವ ವ್ಯತ್ಯಾಸ ಅಂದರೆ, ನೀವು ವೈದ್ಯರ ಹತ್ರ ಹೋದಾಗ ನಿಮ್ಗೇನು ಕಾಯಿಲೆ ಅಂತ ಕೇಳ್ತಾರೆ. ನನಗೆ ಈ ತೊಂದರೆ ಅಂದರೆ ಒಂದಷ್ಟು ಮೆಡಿಸನ್ ನಿಮಗೆ ಕೊಡ್ತಾರೆ. ಅದು ಬಿಟ್ಟು ನಿಮಗೆ ಕಾಯಿಲೆ ಏನಕ್ಕೆ ಬಂತು, ಯಾವ ಒಳಗಡೆ ಯಾವ ಪಾತ್ವೆ ಏನು ವ್ಯತ್ಯಾಸ ಆಯಿತು ಗೊತ್ತಾಗೋದಿಲ್ಲ ಯಾರಿಗೂ. ಏಕೆಂದರೆ ಅದು ಓದಿರೋದಿಲ್ಲ ಅವರು. ಹಾಗಾಗಿ ಅದು ನಮ್ಮ ಕೆಲಸ, ವಿಜ್ಞಾನಿಗಳ ಕೆಲಸ ಏನು ಅಂತಂದರೆ ನಿಮಗೆ ಏನಕ್ಕೆ ಆ ಕಾಯಿಲೆ ಬಂತು, ಅದನ್ನು ಸರಿ ಮಾಡೋದು ಹೇಗೆ, ಬರದಿದ್ದ ಹಾಗೆ ತಡೆಗಟ್ಟುವುದು ಹೇಗೆ, ಈ ಥರದ್ದೆಲ್ಲ ಹುಡುಕಾಟದಲ್ಲಿ ಸದಾಕಾಲ ಜಗತ್ತಿನ ಎಲ್ಲ ವಿಜ್ಞಾನಿಗಳು ನಿರತರಾಗಿರೋದ್ರಿಂದ ಇವತ್ತಿನ ದಿನ ಏನು ಮೆಡಿಸನ್ ಅಂತ ನಮಗೆ ಸಿಗ್ತಾ ಇದೆ, ವ್ಯಾಕ್ಸಿನ್ಸ್ ಏನಿದೆ, ಇದಕ್ಕೆಲ್ಲ ಇದರ ಹಿಂದೆ ಎಷ್ಟು ಜನ ಹಗಲಿರುಳು ಕೆಲಸ ಮಾಡಿದ್ದಾರೆ ಅನ್ನೋದು ಬಿಹೈಂಡ್ ದ ಸೀನ್ ಅಂತ ಹೇಳ್ತೀವಿ
ನೋಡಿ, ಒಂದು ಫಿಲ್ಮ್ ಚೆನ್ನಾಗಿ ನಿಮಗೆ ಒಳ್ಳೆ ಮೂವಿ ಬಂತು ಅಂದರೆ ಅದರ ಹಿಂದೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ ಹಗಲು ರಾತ್ರಿ. ಆ ಥರ ಒಂದು ಹಗಲು ರಾತ್ರಿ ಅನ್ನೋದೇ ಕೆಲಸ ಮಾಡಿರೋದ್ರಿಂದ ವಿಜ್ಞಾನಿಗಳು ಈ ಥರದ್ದು ನಮಗೆ ಆರೋಗ್ಯಕ್ಕೆ ಪೂರಕವಾಗಿ ಎಲ್ಲ ಅಂಶಗಳು ಸಿಕ್ಕಿದೆ. ಹಾಗಾಗಿ ನಾನು ಅದ್ರ ಬಗ್ಗೆ ನೋಡಿದಾಗ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು, ಎಷ್ಟು ಚೆನ್ನಾಗಿ ಇದನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ ನಮ್ಮ ಹಿರಿಯರು. ಪೊಂಗಲ್ ಅಥವಾ ಕಿಚಡಿ ಈಗಲೂ ಎರಡು ಒಂದೇ. ಸ್ವಲ್ಪ ಏನು ಮಾಡ್ತಾರೆ ಅಂತಂದರೆ ಒಂದು ಚೂರು ಬೇರೆ ಥರ ಇರುತ್ತೆ. ಕೆಲವರು ಏನು ಮಾಡ್ತಾರೆ, ಇವಾಗ ತರಕಾರಿಗಳನ್ನ ಆ್ಯಡ್ ಮಾಡೋದು, ಸ್ವಲ್ಪ ಬೇಳೆಯನ್ನು ಜಾಸ್ತಿ ಇದು ಮಾಡೋದು, ಆ ಥರದ್ದೆಲ್ಲ ಮಾಡ್ತಾರೆ. ಎರಡೂ ಒಂದೇನೆ, ಎರಡಕ್ಕೂ ಹೆಸರು ಬೇಳೆನೇ ಹಾಕಿ ಮಾಡೋ ಅಂಥದ್ದು, ಎರಡೂ ಅದೇನೆ. ಮೆಣಸಿನಕಾಯಿ ಮಸಾಲೆ ಮಸಾಲೆ ಏನು ಖಾರ ಹಾಕೋದಿಲ್ಲ, ಇದು ಪೆಪ್ಪರ್ ಹಾಕ್ತಾರೆ, ಕರಿಮೆಣಸು ಹಾಕ್ತಾರೆ, ಜೀರಿಗೆ ಹಾಕಿರ್ತಾರೆ, ಅರಿಶಿನ, ಇದೆಲ್ಲ ಇರೋವಂಥದ್ದು. ಇದು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಇದು ಅದ್ರ ಬಗ್ಗೆ ನಾವು ಹಾಗೆ ಸುಮ್ಮನೆ ವೈಜ್ಞಾನಿಕವಾಗಿ ಏನಿದೆ ಇದರಲ್ಲಿ ಅಂತ ನಾವು ನೋಡಿದಾಗ, ಅಕ್ಕಿ ಬೆಳೆಸ್ತೀವಿ, ಹೆಸರು ಬೇಳೆ ಬೆಳೆಸ್ತೀವಿ. ಅಕ್ಕಿಯಲ್ಲಿ ಮಿಥಿಯೋನಿನ್ ಇದೆ, ಹೆಸರು ಬೇಳೆಯಲ್ಲಿ ಲೈಸಿನ್ ಇದೆ. ಎರಡರ ಕಾಂಬಿನೇಷನ್ ಇದೆಯಲ್ಲ, ಒಂದು ಪರಿಪೂರ್ಣವಾದ ನಿಮಗೆ ಇದು ಕೊಡೋ ಅಂಥದ್ದು ಅಮೈನೋ ಆಸಿಡ್. ನಮಗೆ ದೇಹಕ್ಕೆ ಏನೇನು ಅಮೈನೋ ಆಸಿಡ್ಗಳು ಬೇಕೋ ಪರಿಪೂರ್ಣವಾಗಿ ನಮಗೆ ಏನಾದ್ರು ಸಮತೋಲನವಾಗಿ ಬ್ಯಾಲೆನ್ಸ್ಡಾಗಿ ಕೊಡೋ ಅಂಥದ್ದು ಅಕ್ಕಿ ಮತ್ತು ಬೇಳೆ. ಅದರಲ್ಲಿ ಅಕ್ಕಿ 3 ಭಾಗ ಇರುತ್ತೆ, ಬೇಳೆ 1 ಭಾಗ, ಅಥವಾ ಅಕ್ಕಿನ 2 ಭಾಗ. ಇದನ್ನು ನಾವು ಆ ಪ್ರಪೋರ್ಷನ್ನ ಚೇಂಜ್ ಮಾಡ್ಕೋಬೋದು, ಜಾಸ್ತಿನೂ ಬೇಕಾದ್ರೆ ಮಾಡ್ಕೋಬೋದು. ಇದು ಮಿಥಿಯೋನಿನ್ ಇರುತ್ತೆ, ಲೈಸಿನ್ ಇರುತ್ತೆ, ನಮಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋದು. ಮತ್ತು ಇದನ್ನು ಅಕ್ಕಿ ಬೆಂದಾಗ ಅದು ಜಿಲಾಟಿನ್ ಆಗುತ್ತೆ ಅಂತಂದೆ ನಾನು. ಜಿಲಾಟಿನ್ ಆದಾಗ ಸುಲಭವಾಗಿ ಡೈಜೆಸ್ಟ್ ಆಗಿಬಿಡುತ್ತೆ. ಸೆಮಿ ಸಾಲಿಡ್, ಇದು ಗಟ್ಟಿ ಇರೋದಿಲ್ಲ. ಪೊಂಗಲ್ ನಿಮಗೆ ತುಂಬ ಗಟ್ಟಿಯಾಗಿರೋದಿಲ್ಲ, ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ಬಿಸಿಯಲ್ಲಿ ಏನಿರುತ್ತೆ ಅಂದರೆ ಒಂಥರ ಸೆಮಿ ಸಾಲಿಡ್ ಅಂತ ಅಂತೀವಲ್ಲ, ಆ ಥರ ಇರುತ್ತೆ, ತೆಳುವಾಗಿರುತ್ತೆ. ತೆಳುವಾಗಿದ್ದಾಗ ವೃದ್ಧರಿಗೆ ಅಥವಾ ಏನೋ ಒಂದು ಶಸ್ತ್ರಚಿಕಿತ್ಸೆ, ಸರ್ಜರಿ ಆಗಿದೆ, ಎಲ್ಲರಿಗೂ ಸುಲಭ. ಏನಕ್ಕೆ ಅಂತಂದರೆ ನಿಮ್ಮ ಕರುಳಿಗೆ ಹೆಚ್ಚು ಒತ್ತಡ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಕೊಡೋ ಅಂಥದ್ದು. ಸುಲಭವಾಗಿ ಡೈಜೆಸ್ಟ್ ಆಗಬೇಕು, ಸುಲಭವಾಗಿ ಶಕ್ತಿ ಬಿಡುಗಡೆ ಆಗಬೇಕು, ಮತ್ತು ನಿಮ್ಮ ಶುಗರ್ ಲೆವೆಲ್ ಶೂಟ್ ಆಗಬಾರ್ದು. ಶುಗರ್ ಲೆವೆಲ್ ಶೂಟ್ ಆಗಬಾರ್ದು ಅಂದರೆ ಬೇಳೆ ಸೇರಿಸಿದ್ದೀವಿ ನಾವು. ಬೇಳೆ ಅಕ್ಕಿ ಸೇರಿಸಿರೋದ್ರಿಂದ ಗ್ಲೈಸಿಮಿಕ್ ಇಂಡೆಕ್ಸು ಒಂದೇ ಸಲ ಶೂಟ್ ಆಗೋದಿಲ್ಲ. ಮತ್ತು ಈ ಬೇಳೆಯಲ್ಲಿರುವ ಏನು ಅಂಶ ಇದೆ ಅದು ಅಂದರೆ ಫೈಬರ್ ಏನಿದೆ ಅದೇನು ಮಾಡುತ್ತೆ, ಬಿಡುಗಡೆ ಮಾಡುವಂತಹ ಗ್ಲೂಕೋಸನ್ನು ನಿಧಾನಗತಿಯಲ್ಲಿ ಬಿಡುಗಡೆ ಮಾಡೋದ್ರಿಂದ ನಿಮಗೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಒಂದೇ ಸಲ ಜಾಸ್ತಿ ಆಗದೆ ಡಯಾಬಿಟಿಕ್ ಇದ್ರೂ ಏನೂ ತೊಂದರೆ ಆಗದಿದ್ದ ಹಾಗೆ ಮಾಡುತ್ತೆ. ಮತ್ತು ಬೇಳೆಯನ್ನು ನೆನೆಸಿ ನಾವು ಮಾಡೋದ್ರಿಂದ ಫೈಟಿಕ್ ಆ್ಯಸಿಡ್ ಎಲ್ಲ ತೆಗೆದಾಕಿರ್ತೀವಿ, ಅದರಲ್ಲಿರುವ ಖನಿಜಾಂಶಗಳೇನಿರುತ್ತೆ ನೇರವಾಗಿ ನಮ್ಮ ದೇಹಕ್ಕೆ ಸೇರುವ ಹಾಗೆ ಮಾಡಲು ಸಹಾಯ ಮಾಡುತ್ತೆ. ಇದರ ಜೊತೆಯಲ್ಲಿ ಈ ಬೇಳೆ ಇದೆಯಲ್ಲ, ಇದು ಕೊಲಾನ್ಗೆ ಪಾರ್ಷಿಯಲಿ ಡೈಜೆಸ್ಟ್ ಆಗಿ ಕೊಲಾನ್ಗೂ ಸಹ ಹೋಗುತ್ತೆ. ನಮ್ಮ ಗಟ್ ಮೈಕ್ರೋಬ್ಸು ಅದು 2 ಕಡೆನೂ ಇದೆ, ಸ್ಮಾಲ್ ಇಂಟೆಸ್ಟೈನಲ್ಲೂ ಇದೆ, ಲಾರ್ಜ್ ಇಂಟೆಸ್ಟೈನಲ್ಲೂ ಇರುತ್ತೆ. ಇಲ್ಲೇನಾಗುತ್ತೆ, ಈ ನಮ್ಮ ಗಟ್ ಮೈಕ್ರೋಬಯೋಮ್ ಏನಿದೆ ಇದು ಬೇಳೆಯಲ್ಲಿರುವಂತಹ ಅಂಶ ಪ್ರೋಟೀನ್, ಅದನ್ನು ಕೊನೆಗೆ ಅಮೈನೋ ಆಸಿಡ್ ಆಗಿರುತ್ತೆ. ಅದನ್ನು ಬಳಕೆ ಮಾಡಿಕೊಂಡು ಸೆರೋಟೋನಿನ್ನ ಬಿಡುಗಡೆ ಮಾಡುತ್ತೆ. ಒಂದು ನಮ್ಮ ಮೂಡ್ ಹಾರ್ಮೋನು ಏನಿದೆ, ನ್ಯೂರೋ ಟ್ರಾನ್ಸ್ಮಿಟರ್, ಅದು ಒಂದು. ಅದರ ಜೊತೆಯಲ್ಲಿ ಮುಖ್ಯವಾಗಿ ಬ್ಯೂಟರೇಟ್, ಪ್ರೊಪಿಯನೇಟ್, ಅಸಿಟೇಟು, ಬ್ಯೂಟರೇಟ್ ಇವುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಬ್ಯೂಟರೇಟ್ ಏನು ಅಂದರೆ ಬಹಳ ಮುಖ್ಯವಾಗಿ ಇನ್ನೊಂದು ವಿಡಿಯೋದಲ್ಲೂ ಸಹ ನಾನು ಈ ವಿಚಾರವನ್ನು ತಿಳಿಸಿದ್ದೀನಿ. ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ಕರಿತೀವಿ ನಾವು ಇದನ್ನು. ಇದು ಮುಖ್ಯವಾಗಿ ಏನು ಮಾಡುತ್ತೆ ಅಂದರೆ ನಮ್ಮ ಕರುಳಿನ ಕೊಲಾನ್ ಸೆಲ್ಗಳಿಗೆ ಶಕ್ತಿಯನ್ನು ನೀಡುವಂತಹದ್ದು. ಜೊತೆಗೆ ಅಲ್ಲೇನಾದರೂ ಅಲ್ಸರ್ಸ್ಗಳು ಆ ಥರ ಇದ್ದರೆ ಇನ್ಫ್ಲಮೇಷನ್ ಆಗದೇ ಇದ್ದ ಹಾಗೆ. ಏನಕ್ಕೆ ಅಂದರೆ ಸರ್ಜರಿ ಅಂಥದ್ದೆಲ್ಲ ಆದಾಗ ದೇಹ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಅದಕ್ಕೋಸ್ಕರನೇ ನೋಡಿ ವೈದ್ಯರು ಹೇಳೋದು, ಖಾರ ತಿನ್ನಬೇಡಿ, ಬೇಳೆ ಮತ್ತು ಅಕ್ಕಿ ಹಾಕ್ಕೊಂಡು ಅದನ್ನು ಪೊಂಗಲ್ ಥರ ಮಾಡ್ಕೊಂಡು ತಿನ್ನಿ, ಕಿಚಡಿ ಥರ. ಕಾರಣ ಏನು ಅಂದರೆ ನಾವು ರೆಸ್ಟ್ ಕೊಡಬೇಕು ಅದಕ್ಕೆ, ಮತ್ತು ನಮಗೆ ಶಕ್ತಿ ಬೇಕು, ಶಕ್ತಿನೂ ಬೇಕು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಕೊಡಬೇಕು, ಮತ್ತು ಮೆಟಬಾಲಿಸಮ್ ಆ್ಯಕ್ಟಿವಿಟಿ ಎಲ್ಲ ನಡೆಯೋದು ಪೂರಕವಾಗಿರುವಂತಹದ್ದು. ಅದೆಲ್ಲದರ ದೃಷ್ಟಿಯಿಂದ ಈ ಆಹಾರವನ್ನು ಅವರು ಹೇಳುವಂಥದ್ದು. ಹಾಗಾಗಿ ಏನಾಗುತ್ತೆ, ಈ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡಲ್ಲಿ ಇದು ಕೊಲಾನ್ಗೆ ಶಕ್ತಿ ಕೊಡುತ್ತೆ, ಉರಿಯೂತವನ್ನು ತಡೆಗಟ್ಟುತ್ತೆ, ಮತ್ತು ಅಲ್ಲಿ ಏನೇ ಇದ್ರೂ ಅದನ್ನು ರಿಪೇರ್ ಮಾಡ್ತಾ ಬರುತ್ತೆ ಒಳಗಡೆಯ ಭಾಗ. ಹಾಗಾಗಿ ಬ್ಯೂಟರೇಟನ್ನು ಅತ್ಯಂತ ಪ್ರಮುಖವಾದ ಅಂತ ಹೇಳ್ಬೋದು. ಮತ್ತು ಅಕ್ಕಿ ಬೆಳೆಯೋ ಜೊತೆಗೆ ನಾವೇನು ಮಾಡ್ತೀವಿ, ಇದ್ರ ಜೊತೆಗೆ ಕರಿಮೆಣಸು ಹಾಕ್ತೀವಿ, ಪೆಪ್ಪರಿನ್ ಇರುತ್ತೆ, ಅರಿಶಿನ ಹಾಕ್ತೀವಿ. ಅರಿಶಿನದಲ್ಲಿ ಕರ್ಕ್ಯುಮಿನ್ ಇದೆ. ಕರ್ಕ್ಯುಮಿನ್ ಪೆಪ್ಪರಿನ್ 2 ಇದೆಯಲ್ಲ, ಕಾಂಬಿನೇಷನ್ನು ಅದ್ಭುತ. ಅದು 2 ಇದ್ದಾಗ ಪೆಪ್ಪರಿನ್ ಏನು ಮಾಡುತ್ತೆ, ಅರಿಶಿನದ ಒಂದು ದೇಹಕ್ಕೆ ಅದನ್ನು ಹೀರಿಕೊಳ್ಳುವ ಶಕ್ತಿ ಏನಿದೆ
2000% ಜಾಸ್ತಿ ಮಾಡುತ್ತೆ. ಎರಡೂ ಕಾಂಬಿನೇಷನಲ್ಲೇ ತಗೋಬೇಕು ನಾವು. ಹಾಗಾಗಿ ಒಗ್ಗರಣೆಗೆ ಅದನ್ನು ಹಾಕ್ತೀವಿ ನೋಡಿ, ಅರಿಶಿನೂ ಹಾಕಿರ್ತೀವಿ ಒಗ್ಗರಣೆ ಯಾವುದು ಅಂದರೆ ಎಣ್ಣೆ ಅಲ್ಲ, ತುಪ್ಪ ಅಂತಲೇ ಹೇಳ್ತಾರೆ. ಬೇಕಾದ್ರೆ ನೀವು ಆಯುರ್ವೇದದವ್ರು ಯಾರನ್ನಾರು ಕೇಳಿ, ಅವರು ಯಾವಾಗಲೂ ಹೇಳುವುದು ತುಪ್ಪವನ್ನು ಬಳಸಿ ಅಂತಾರೆ. ಆಮೇಲೆ ತುಪ್ಪದಲ್ಲಿ ಹುರಿದು ಹಾಕಿ ತುಪ್ಪದಲ್ಲಿ ತೆಗೆದುಕೊಳ್ಳಿ ಅಂತಲೇ ಹೇಳ್ತಾರೆ ಅವರು. ಅಂದರೆ ಎಲ್ಲದಕ್ಕೂ ತುಪ್ಪನೇ ಹೇಳೋದವ್ರು, ಎಣ್ಣೆ ಯಾವುದೂ ಹೇಳೋದಿಲ್ಲ ಅವರು. ಪ್ರತಿಯೊಂದೂ ಅವ್ರು ಹೇಳೋದು ತುಪ್ಪ ಅಂತಲೇ ಹೇಳೋದು. ಕಾರಣ ಅಂದರೆ ತುಪ್ಪದಲ್ಲಿ ಲಿನೋಲಿಕ್ ಆ್ಯಸಿಡ್ ಇದೆ, ಬಿಟ್ರಿಕ್ ಆ್ಯಸಿಡ್ ಇದೆ, ಮತ್ತು ADEK ವೈಟಮಿನ್ಸ್ಗಳು, ADEK ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ಗಳನ್ನ ಹೀರ್ಕೊಳ್ಳುತ್ತೆ, ಕರಗುವಂಗೆ ಮಾಡುತ್ತೆ. ಸೊ ದೇಹಕ್ಕೆ ಅದೆಲ್ಲ ವಿಟಮಿನ್ಗಳು ಸೇರುತ್ತವೆ. ಲಿನೋಲಿಕ್ ಆ್ಯಸಿಡ್ ಇದೆಯಲ್ಲ, ಅದು ಸಹ ನಮಗೆ ದೇಹಕ್ಕೆ, ನಮ್ಮ ಸೆಲ್ ಮೆಂಬ್ರೇನ್ಗೆ ಅತ್ಯಂತ ಪೂರಕವಾಗಿರೋವಂಥದ್ದು. ಇದ್ರ ಜೊತೆಗೆ ನಾವು ಜಿಂಜರು ಹಾಕ್ತೀವಿ ಸಣ್ಣದಾಗಿ, ಅದರಲ್ಲಿ ಜಿಂಜಿರಾಲ್ ಇದೆ. ಜಿಂಜಿರಾಲು ಆ್ಯಂಟಿ ಆಕ್ಸಿಡೆಂಟ್ ಅದು. ಆಮೇಲೆ ಯಾವುದೇ ರೀತಿಯ ಈಗ ಕೆಲವೆಲ್ಲ ಈಗ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ವೈರಲ್, ಇದೆಲ್ಲ ನಾವು ಹಾಕಿದಾಗ ಏನಾಗುತ್ತೆ ಅಂದರೆ ಏನೋ ಒಂದು ತೊಂದರೆ ಇರುತ್ತೆ ನೋಡಿ, ಕೆಲವೊಂದು ಇನ್ಫೆಕ್ಷನ್ಸ್ಗಳು ಇದೆಲ್ಲ, ಅದೆಲ್ಲ ಹಾಗೆ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಈ ಕಾಂಬಿನೇಷನಲ್ಲಿ ಇದೇನು ಮಾಡುತ್ತೆ ಅಂದರೆ NF-kB ಪಾತ್ವೆ ಅಂತ ಇದೆ, ನ್ಯೂಕ್ಲಿಯರ್ ಫ್ಯಾಕ್ಟರ್ ಕಪ್ಪಾ ಬಿ ಪಾತ್ವೆ, ಅದನ್ನು ಸಪ್ರೆಸ್ ಮಾಡುತ್ತೆ. ಅದು ಸಪ್ರೆಸ್ ಆದರೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ನು ಕಮ್ಮಿ ಆಗ್ತಾ ಬರುತ್ತೆ. ಇನ್ಫ್ಲಮೇಷನ್ನು ಉಂಟು ಮಾಡುವಂಥ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ಗಳಲ್ಲಿ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಅಂತಿದೆ, ಇಂಟರ್ಲ್ಯೂಕಿನ್ 6 ಇದೆ, CRP, ಸಿ ರಿಯಾಕ್ಟಿವ್ ಪ್ರೋಟೀನ್, ಇವೆಲ್ಲ ಇನ್ಫ್ಲಮೇಷನ್ನ ಹೆಚ್ಚು ಮಾಡುವಂಥದ್ದು, ಅದೆಲ್ಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಈ ಚಿಕಿತ್ಸೆ ಮಾಡಿದಾಗ ರೋಗಿಗಳಿಗೆ, ವೃದ್ಧರಿಗೆ, ಮಕ್ಕಳಿಗೆ ಇದನ್ನು ತಗೋಬೇಕು ಅಂತ ಹೇಳ್ತಾರೆ. ಜೊತೆಯಲ್ಲಿ ಇದು ಸೆಮಿ ಸಾಲಿಡ್ ಕಂಡೀಷನ್ನಲ್ಲಿರುತ್ತೆ ಮತ್ತು ತುಪ್ಪವನ್ನು ಹಾಕಿರೋದ್ರಿಂದ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ನಾನು ಓದಿದೆ ಇದನ್ನು. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದರೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಅಂದರೆ ನಮ್ಮನ್ನು ತುಂಬ ಚೆನ್ನಾಗಿ ಒಳ್ಳೆಯ ಮನಸ್ಥಿತಿಯಲ್ಲಿ ಇಡುವಂಥ ಶಕ್ತಿ ಅದಕ್ಕಿರೋದ್ರಿಂದ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ರೆಸ್ಟ್ ಆ್ಯಂಡ್ ಡೈಜೆಸ್ಟ್ ಅಂತ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು. ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಫೈಟ್, ಫ್ಲೈಟ್, ಅದು ಪ್ಯಾರಾಸಿಂಪಥೆಟಿಕ್ಕು, ರೆಸ್ಟ್ ಆ್ಯಂಡ್ ಡೈಜೆಸ್ಟ್. ಸೊ ಕಾಮ್ ಆಗಿರ್ತೀವಿ, ಕೂಲಾಗಿರ್ತೀವಿ, ಮೈಂಡ್ ಕೂಲಾಗಿರುತ್ತೆ, ಯಾವುದೇ ಒಂದು ಆತಂಕ, ಭಯ ಈ ಥರದ್ದು ಏನೂ ಇರೋದಿಲ್ಲ. ಒಂಥರ ಕಾಮ್ ಮೈಂಡ್ ಸೆಟ್ಟಲ್ಲಿ ನಾವು ಇರ್ತೀವಿ ಈ ಥರ ಆಹಾರ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ. ಜೊತೆಯಲ್ಲಿ ಏನಾಗುತ್ತೆ, ಈಗ ನಾವು ತುಪ್ಪವನ್ನು ಸೇವನೆ ಮಾಡ್ತೀವಲ್ಲ, ಸ್ಯಾಟಿಟಿ ಕೊಡುತ್ತದು. ಭಾಳ ಅದ್ಭುತ ಇದು ತುಪ್ಪ. ಅದಕ್ಕೋಸ್ಕರ ತುಪ್ಪ ತಿನ್ನಿ ಅಂತ ಅನ್ನೋದು. ತುಪ್ಪ ಅಂದರೆ ಸ್ಯಾಟಿಟಿ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನ್. ನಿಮಗೆ ನೋಡಿ, ಇಷ್ಟೇ ಅನ್ನ ತಗೊಳ್ಳಿ, ಅದಕ್ಕೊಂದು ಒಂದು ಸ್ವಲ್ಪ ತೊವ್ವೆ ಬೇಳೆ, ಅದು ಎಷ್ಟು ಚೆನ್ನಾಗಿರುತ್ತೆ ಅನ್ನಕ್ಕೆ. ನೀವು ಬೇಳೆ ಚೆನ್ನಾಗಿ ತೊವ್ವೆ ಅಂತ ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ಅದು ತಿಂದರೆ ನಿಮ್ಗೆ ಯಾವ ಆಹಾರನೂ ಬೇಡದು, ಅಷ್ಟು ತುಂಬ ರುಚಿಯಾಗಿರುತ್ತೆ. ಮತ್ತು ಹೋಳಿಗೆಗೂ ತುಪ್ಪ ನಾನು ತುಂಬ ತಿಂತೀನಿ. ನಮ್ಮಲ್ಲಿ ಅಂದರೆ ಇದು ಹೊಟ್ಟೆ ತುಂಬೋದು ಬೇರೆ, ತೃಪ್ತಿ ಆಗೋದು ಬೇರೆ, ಆತ್ಮತೃಪ್ತಿ. ಎಸ್, ಇದು ತೃಪ್ತಿ ಅಂತ ಕೆಲವೊಂದು ಸಲ ಹೇಳ್ತಾರೆ. ಈ ತೃಪ್ತಿ ಸ್ಯಾಟಿಟಿ ಕೊಡುತ್ತಿದೆ ತುಪ್ಪ. ಕಾರಣ ಏನಂತಂದರೆ 2 ಹಾರ್ಮೋನು ನಮ್ಮ ದೇಹದಲ್ಲಿ ತುಂಬ ಪ್ರಮುಖವಾದ ಕೆಲಸವನ್ನು ಮಾಡುತ್ತೆ. ಲೆಪ್ಟಿನ್ ಅಂತ ಒಂದು ಹಾರ್ಮೋನು, ಅದು ನಮ್ಮ ಫ್ಯಾಟ್ ಜೀವಕೋಶಗಳಿದೆಯಲ್ಲ ಅದರಿಂದ ಬಿಡುಗಡೆಯಾಗುವ ಲೆಪ್ಟಿನ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಇದೆ. ಅದು ನಿಮಗೆ ಸ್ಯಾಟಿಟಿ ಕೊಡುವಂಥದ್ದು, ಸ್ಯಾಟಿಸ್ಫ್ಯಾಕ್ಷನ್ನು. ಗ್ರೆಲಿನ್ ಅಂತ ಇನ್ನೊಂದು ಹಾರ್ಮೋನ್ ಇದೆ, ಅದರ ಕೆಲಸ ಏನು ಅಂದರೆ ಹಸಿವನ್ನು ಉಂಟು ಮಾಡುವಂಥದ್ದು. ರಾತ್ರಿ ಹೊತ್ತು ಗ್ರೆಲಿನ್ ಕಮ್ಮಿ ಆಗುತ್ತೆ, ಲೆಪ್ಟಿನ್ ಜಾಸ್ತಿ ಇರುತ್ತೆ ನೀವು ಮಲಗಿದಾಗ. ಅದಕ್ಕೋಸ್ಕರ ನಿಮಗೆ ರಾತ್ರಿ ಹೊತ್ತು ಒಂಥರ ಎಷ್ಟೊತ್ತಾದ್ರೂ, ಈಗ ನೋಡಿ ನಮ್ಮದು ಗ್ಯಾಪು ಒಂದು 7 hours ನಿದ್ದೆ ಮಾಡ್ತೀವಲ್ವ, ಅವಾಗ ಹಸಿವು ಆಗಬೇಕಲ್ವಾ, ಹಸಿವು ಆಗಿರೋದಿಲ್ಲ. ನೀವು ಬೈ ಚಾನ್ಸ್ ಎದ್ರೂ ಹಸಿವು ಕಾಣಿಸ್ಕೊಳ್ಳಲ್ಲ ನಿಮಗೆ. ಮಧ್ಯರಾತ್ರಿ ಎದ್ದೇಳ್ತೀರಾ ಅಂತಾನೆ 1-2 ಸಲ ಎದ್ದೇಳುವಂತಹವ್ರಿಗೆ ಹಸಿವು ಆಗೋದಿಲ್ಲ. ಅಷ್ಟು ದೀರ್ಘಾವಧಿ ಖಾಲಿ ಇದ್ರೂ ಹೊಟ್ಟೆ ಹಸಿವಾಗೋದಿಲ್ಲ. ಕಾರಣ ನಮ್ಮ ಗ್ರೆಲಿನ್ ಹಾರ್ಮೋನು ಡೌನ್ ಇರುತ್ತೆ, ಲೆಪ್ಟಿನ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತಂದರೆ ಗ್ರೆಲಿನ್ದು ಕೆಲಸ ಏನು ಅಂದರೆ ಹಂಗರ್ ಹಾರ್ಮೋನ್ ಅಂತ ಕರಿತೀವಿ. ಅದು ಹಂಗ್ರಿ ಅಥವಾ ನಮಗೆ ಹಸಿವನ್ನು ಮಾಡುವಂಥದ್ದು. ಬೆಳಗಿನ ಹೊತ್ತು ಅದು ಜಾಗೃತವಾಗಿರುತ್ತೆ. ಲೆಪ್ಟಿನ್ನು ಸ್ಯಾಟಿಟಿ. ನಿಮಗೆ ಸ್ಯಾಟಿಟಿ ಕೊಟ್ಟಾಗ ಏನಾಗುತ್ತೆ, ಸ್ಯಾಟಿಟಿ ಬಂದಾಗ ಸಾಕಪ್ಪ ತೃಪ್ತಿ ಆಯಿತು, ನಿಮ್ಗೆ ಏನು ತಿಂದರೂ ತೃಪ್ತಿಯಾಗಿರಲ್ಲ. ಬರೀ ಅನ್ನ ತೊವೆ ತುಪ್ಪ ಹಾಕೊಂಡು ತಿಂದ್ಬಿಡಿ, ತೃಪ್ತಿನೇ ಬೇರೆ ಅದು. ಕಾರಣ ಏನಂದರೆ ಆ ತುಪ್ಪವನ್ನು ತಿಂದಾಗ ಅದು ಲೆಪ್ಟಿನ್ ಹಾರ್ಮೋನ್ನ ಆ್ಯಕ್ಟಿವೇಟ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಒಂದು ಹೋಳಿಗೆ ಅದಕ್ಕೆ ತುಪ್ಪ ಹಾಕೊಂಡ್ತೀನಿ, ಒಂದೇ ಹೋಳಿಗೆಗೆ ಸಾಕು. ನೀವು ತುಪ್ಪ ಹಾಕಲಿಲ್ಲ ಅಂದರೆ ಒಂದು 2-3 ತಿನ್ಬೋದು, ಅಷ್ಟಕ್ಕೆ ಹಬ್ಬ ಸಾಕು ಚೆನ್ನಾಗಿದೆ ಅಂತ ಫೀಲಿಂಗ್ ಆಗುತ್ತೆ. ತುಪ್ಪದ ಮೈಸೂರು ಪಾಕ್ ಇಷ್ಟೇ ತಿನ್ನಿ ಸಾಕಪ್ಪ, ಮುಖಕ್ಕೆ ಒಡೆದಾಗ್ತಾರ ಅನ್ನಿಸ್ತಾ ಇದೆಪ್ಪ ಸಾಕು ಅಂತಂತೀವಿ. ತುಪ್ಪ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು. ಲೆಪ್ಟಿನ್ನು ಗ್ರೆಲಿನ್ನು
ಮತ್ತು ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್ 1 ಎಲ್ಲ ಇದೆಯಲ್ಲ, ಬಹಳಷ್ಟು ಹಾರ್ಮೋನನ್ನು ಭಾಳ ಚೆನ್ನಾಗಿ ಮಾಡ್ಯುಲೇಷನ್ ಮಾಡುವಂತಹದ್ದು ತುಪ್ಪ. ಹಾಗಾಗಿ ತುಪ್ಪ ಕಿಚಡಿಗೆ ಹಾಕೋದ್ರಿಂದ ಇಷ್ಟೆಲ್ಲ ನಮಗೆ ಪ್ರಯೋಜನ ಇದೆ. ಇದರಲ್ಲಿ ನೋಡಿ ಪ್ಯಾಕೇಜ್ ಯಾವ ಥರ ಇದೆ ಅಂತಂದರೆ, ಮತ್ತು ನಮ್ಮ ಸೆಲ್ಸ್ಗಳಿಗೆ ಸೆಲ್ ಮೆಂಬ್ರೇನ್ಗಳನ್ನು ಆ್ಯಕ್ಟಿವೇಟ್ ಮಾಡೋ ಅಂಥದ್ದು. ಅಕ್ಕಿ ನಮಗೆ ಕಾರ್ಬೋಹೈಡ್ರೇಟ್ ಶಕ್ತಿಯನ್ನು ATP ಗ್ಲೂಕೋಸು ಇದೆಲ್ಲ ಕೊಡೋ ಅಂಥದ್ದು. ಮತ್ತು ಬೇಳೆಯಲ್ಲಿರುವ ಪ್ರೋಟೀನು ನಮ್ಮ ಸ್ನಾಯುಗಳು, ಇದಕ್ಕೆಲ್ಲ ನಮಗೆ ಪ್ರೋಟೀನ್ ಬೇಕು ದೇಹದ ಬೆಳವಣಿಗೆ, ಸ್ನಾಯುಗಳಿಗೆ, ಮತ್ತು ಹಲವಾರು ಹಾರ್ಮೋನ್ಸ್ಗಳು, ಪ್ರೋಟೀನು ಎಲ್ಲ ಸಿಂಥಸೈಸ್ ಆಗಬೇಕು ಅಂದರೆ ಇದು ಅತ್ಯಂತ ಅವಶ್ಯ. ಇದರ ಜೊತೆಯಲ್ಲಿ ಫ್ಯಾಟ್ ಇದೆಯಲ್ಲ, ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡುತ್ತೆ, ಒಂಥರ ಸಮಾಧಾನ ನೀಡುತ್ತೆ. ಜೊತೆಯಲ್ಲಿ ನಾವು ಸೇವಿಸುವ ವೈಟಮಿನ್ಸ್ಗಳೆಲ್ಲ ದೇಹಕ್ಕೆ ಸೇರುವ ಹಾಗೆ ಮಾಡುತ್ತೆ. ಈ ಥರ ಎಲ್ಲ ಕ್ರಿಯೆ ಮಾಡೋದ್ರಿಂದ ನೋಡೋಕ್ಕೆ ಇದು ತುಂಬ ಸಿಂಪಲ್ ಅಂತ ಅನಿಸ್ಬೋದು ಈ ಆಹಾರ, ಆದರೆ ಇದು ಒಂಥರ ಎಷ್ಟು ಚೆನ್ನಾಗಿ ಎಲ್ಲ ಸೇರಿ ಕಾಂಬಿನೇಷನ್ ಮಾಡಿ ಕೊಟ್ಟಿರೋಂಥ ಆಹಾರ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ. ಈ ಕಿಚಡಿ ಅನ್ನೋದು ಅಥವಾ ಪೊಂಗಲ್ ಅಂತ ನೋಡಿ, ಈಗ ತಮಿಳುನಾಡಲ್ಲೂ ಪೊಂಗಲ್ ಅಂತ ಒಂದು ಆಚರಣೆನೇ ಮಾಡ್ತಾರೆ ಅಲ್ವಾ. ಹಾಗಾಗಿ ಅದರಲ್ಲಿ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಎಲ್ಲದೂ ಬೇಳೆ, ಅಕ್ಕಿ, ಅದರಲ್ಲಿ ಬೆಲ್ಲ ಇದು ಹಾಕ್ತಾರೆ. ಇದರಲ್ಲಿ ನಾವು ಏನು ಮಾಡ್ತೀವಿ, ಕಿಚಡಿಗೆ ಈ ಥರ ಕರಿಮೆಣಸು, ಜೀರಿಗೆ, ತುಪ್ಪ, ಅದಕ್ಕೆ ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಇದೆಲ್ಲ ಹಾಕಿ ಮಾಡಿದಾಗ ಎಲ್ಲ ಕಾಂಬಿನೇಷನಲ್ಲಿ ಸಂಪೂರ್ಣ ಪರಿಪೂರ್ಣ ಆಹಾರವಾಗಿ ಅದು ನಮಗೆ ದೊರಕುತ್ತೆ. ಹಾಗಾಗಿ ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ. ಎಲ್ಲರಿಗೂ ಒಂದು ಇದು ಮಕ್ಕಳಾಗ್ಬೋದು, ವೃದ್ಧರಾಗ್ಬೋದು, ಯಾರು ಬೇಕಾದರೂ ತಿನ್ನುವಂಥದ್ದು. ಅದಕ್ಕೆ ನೀವು ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ಈಗ ಮಿಲೆಟ್ಸ್ಗಳಲ್ಲಿ ಮಾಡ್ತಾರೆ, ಸಿರಿಧಾನ್ಯದಲ್ಲೂ ಮಾಡ್ಕೋಬೋದು ಇದನ್ನು. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಬೇಕಾದ್ರೆ ತರಕಾರಿಗಳು ಎಲ್ಲ ಇನ್ನೊಂದು ಸ್ವಲ್ಪ ಹಾಕ್ತೀವಿ ಅಂತಂದರೆ ಅದು ಹಾಕ್ಬೋದು. ನಾನು ಹೊರಗಡೆ ಏನಾದರೂ ಹೋದಾಗ ನಾನು ದಾಲ್ ಕಿಚಡಿ ಅಂತಲೇ ನಿಮಗೂ ಗೊತ್ತು, ನಾನು ಇಲ್ಲಿ ಕೇಳಿದಾಗಲೂ ದಾಲ್ ಕಿಚಡಿ ಅಂತೀನಿ, ಪ್ರಿಫರ್ ಮಾಡ್ತೀನಿ ನಾನು ಅದನ್ನು. ಏನಕ್ಕೆ ಅಂತಂದರೆ ಪ್ರೋಟೀನ್ ಇರುತ್ತೆ, ಇದೆಲ್ಲ ಕಾಂಬಿನೇಷನ್ ಇರೋದ್ರಿಂದ ಬೇರೆಯದಕ್ಕೆ ಹೋಲಿಸಿದರೆ ಈ ಆಹಾರ ಇದೆಯಲ್ಲ ಇದು ನಿಜವಾಗ್ಲೂ ಉತ್ಕೃಷ್ಟವಾದ ಆಹಾರ ಅಂತ ಅನ್ಬೋದು. ಎಸ್, ಹಾಗೆ ನಾವು ಕಿಚಡಿ ಪೊಂಗಲ್ ಬಗ್ಗೆ ಮಾತಾಡಿದ್ವಿ. ಕಿಚಡಿ ಅಥವಾ ಪೊಂಗಲ್ ವಾರದಲ್ಲಿ 1-2 ದಿನ ಮಾಡ್ಕೋಬೋದು ಇದು. ತುಂಬ ಒಂದಿನ ದೋಸೆ, ಒಂದು ದಿನ ಇಡ್ಲಿ, ಯಾಕೆಂದರೆ ಫರ್ಮೆಂಟೇಷನ್ ಆಗಿರುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಬಿಡುಗಡೆ ಆಗಿರುತ್ತೆ, ವೈಟಮಿನ್ B12ಗಳಿರುತ್ತೆ, ಅವೆಲ್ಲ ಕಾಂಬಿನೇಷನ್ ಫರ್ಮೆಂಟೇಷನ್ ಪ್ರೋಸೆಸ್ತು. ನಾನು ಇಡ್ಲಿ ಬಗ್ಗೆ ಭಾಳಷ್ಟು ಮಾತಾಡಿದ್ದೀವಿ ನಾವು. ಹಾಗಾಗಿ ವಾರದಲ್ಲಿ ದಿನ ಅಂತ ನಾನು ಹೇಳ್ತಾ ಇಲ್ಲ, ದಿನ ಪೊಂಗಲ್ ತಿನ್ನಿ ಅಂತ ಹೇಳ್ತಿಲ್ಲ, ವಾರದಲ್ಲಿ ಒಂದಿನ ಇಡ್ಲಿ, ಒಂದಿನ ದೋಸೆ, 1-2 ಸಲ ಪೊಂಗಲ್ ತಿನ್ಬೋದು, ತುಂಬ ಒಳ್ಳೆಯದು. ಆ ಪೊಂಗಲ್ನ ನೀವು ಒಂದ್ಸಲ ಅನ್ನದಿಂದ ಮಾಡಿದ್ರೆ ಇನ್ನೊಂದಿನ ಸಿರಿಧಾನ್ಯದಿಂದ ಮಾಡ್ಬೋದು. ಇನ್ನೊಂದ್ಸಲ ಮಾಡಿದಾಗ ಸಿರಿಧಾನ್ಯಗಳಲ್ಲಿ ಎಷ್ಟೊಂದು ವೆರೈಟಿ ಇರೋದ್ರಿಂದ ಅದನ್ನ ಬೇರೆ ಬೇರೆ ಬಳಸ್ಕೊಂಡ್ರೆ ಇನ್ನೂ ಚೆನ್ನಾಗಿ. ಹೌದು, ನಾನು ಕೂಡ ಎಕ್ಸ್ಪ್ಲೋರ್ ಮಾಡಿಲ್ಲ, ಖಂಡಿತ ಮಾಡ್ತೀನಿ. ಮಾಡಿ. ತುಂಬ ಆರೋಗ್ಯದ ದೃಷ್ಟಿಯಿಂದ ಈ ಒಂದು ಸಂಶೋಧನೆ, ಇನ್ನೊಂದು ಸಲ ನಾನು ಆ ಲೇಖನವನ್ನೇ ನಿಮಗೆ ಒಂದು ಸಲ ಕೊಡ್ತೀನಿ. ಅದ್ಭುತವಾಗಿ ಅದು ಫೈನಲ್ಲಿ ಕಂಡುಹಿಡಿದಿದ್ದಾರೆ. ನಿಮ್ಮ ಬೆಳಗಿನ ಉಪಹಾರದಲ್ಲಿ ಈ ಪ್ರಪೋರ್ಷನಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್ ಇರಬೇಕು ಅಂತ. ಅದೆಲ್ಲದನ್ನು ಆಲ್ರೆಡಿ ನಮ್ಮ ಹಿರಿಯರು ನಮಗೆ ಕೊಟ್ಬಿಟ್ಟಿದ್ದಾರೆ. ಎಸ್ ಮೇಡಮ್, ಥ್ಯಾಂಕ್ ಯು. ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರ ಚರ್ಚೆ ಮಾಡಿದ್ರಿ. ಸೊ ಸ್ನೇಹಿತರೆ, ಈ ಪೊಂಗಲ್ ಅಲಿಯಾಸ್ ಕಿಚಡಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಈ ಕಿಚಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ತಿಂದದಂಗೆ ನೆನಪಿಲ್ಲ, ಆಮೇಲೆ ನಂಗೆ ಪರಿಚಯ ಆಗಿದ್ದು, ಗೊತ್ತಿಲ್ಲ ಈಗ ಕಿಚಡಿ ಇದೆಯಾ ಇಲ್ವಾ ಅಂಥೇಳಿ, ಅಥವಾ ಕಿಚಡಿ ಬೇರೆ ಥರ ಇತ್ತು, ಕಿಚಡಿನೇ ಅಂತಂತಿದ್ರು. ಬಟ್ ಕಿಚಡಿ ಅಂದರೆ ಇಷ್ಟೊಂದು ಸರ್, ನಿಮ್ಮಲ್ಲಿ ಕಿಚಡಿ ಅಂತ ನಾನು ನೋಡಿದ್ದೀನಿ. ಕುಸುವೆ ಅಕ್ಕಿ, ಕುಸುವೆ ಎಣ್ಣೆಯಲ್ಲಿ ಅನ್ನವನ್ನು ಬೇಯಿಸಿ ಏನೋ ಒಂದು ಮಾಡ್ತಾರೆ ಕೆಲವು ಏನೋ ಮಾಡ್ತಾರೆ, ನಂಗೆ ನೆನಪಿದೆ, ಬಟ್ ಅದು ಕ್ಲಾರಿಟಿ ಬರ್ತಾ ಇಲ್ಲ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ನಿಮಗೆ ಗೊತ್ತಿದ್ರೆ ಹೇಳಿ. ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಥರನೂ ಮಾಡಬಹುದು ಅನಿಸುತ್ತೆ ಬಹುಶಃ. ಹೌದು, ಆ ಥರ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.